ಒಳ ಮೀಸಲಾತಿ ಸಂಬಂಧಪಟ್ಟಂತೆ ಏನ್ ತೀರ್ಮಾನ ಆಗುತ್ತೆ ಸರ್? ಏನ್ ಚರ್ಚೆ ಆಗುತ್ತೆ? ಏನ್ ಬೇಡಿಕೆ ಏನಿದೆ ಅಂತ? ಅಲ್ಲ, ಈಗಾಗಲೇ ಒಳ ಮೀಸಲಾತಿಯನ್ನ ಕೊಡ್ತೇವೆ ಅಂತ ಹೇಳಿ ನಾವು ಸರ್ಕಾರ ಒಪ್ಕೊಂಡು ತೀರ್ಮಾನ ಮಾಡಿದೆ. ಅದರ ಒಳಗಡೆ ಏನೊಂದು ಗ್ರೂಪ್ ಮಾಡಿದ್ದಾರೆ, ಕ್ಲಾಸಿಫಿಕೇಶನ್ ಮಾಡಿದ್ದಾರೆ. ಅದರಲ್ಲಿ ವ್ಯತ್ಯಾಸಗಳಾಗ್ತಾ ಇದೆ ಅಂತ ಹೇಳಿ ಒಂದಿಷ್ಟು ಸಮಸ್ಯೆಗಳು ಉದ್ಭವ ಆಗಿದೆ. ರೋಸ್ಟರ್ ಮಾಡುವಾಗ ಒಂದು ವರ್ಗಕ್ಕೆ ಹೆಚ್ಚು ಸಿಗುತ್ತೆ ಅನ್ನುವಂಥದ್ದನ್ನು ನೋಡಿಕೊಂಡು ಈಗ ಅದ್ರ ಬಗ್ಗೆ ಏನು ಮಾಡಬೇಕು ಅಂತೇಳಿ ಚರ್ಚೆ ಮಾಡಬೇಕು. ಮತ್ತು ಕ್ಯಾಬಿನೆಟ್ಗೆ, ಯಾಕೆಂದರೆ ಈ ಡಿಸಿಷನ್ ಆಗಿದ್ದು ಕ್ಯಾಬಿನೆಟಲ್ಲಿ, ಅದಕ್ಕೆ ಬೇರೆ ಏನೇ ಡಿಸಿಷನ್ ಆಗಬೇಕು ಅಂದರೆ, ಬದಲಾಯಿಸೋದಿದ್ರೆ, ಅಮೆಂಡ್ಮೆಂಟ್ ಮಾಡೋದಿದ್ರೆ ಕ್ಯಾಬಿನೆಟಲ್ಲೇ ಆಗಬೇಕು ಅಂತೇಳಿ ಮುಖ್ಯಮಂತ್ರಿಗಳು ಕ್ಯಾಬಿನೆಟಿಗೆ ಸಬ್ಜೆಕ್ಟನ್ನು ತರ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲಿ ಚರ್ಚೆ ಆಗಿ ಅಂತಿಮವಾಗಿ ಏನು ತೀರ್ಮಾನ ಆಗುತ್ತೆ ಅದರ ಪ್ರಕಾರ ಸರ್ಕಾರ ಕೆಲಸ ಮಾಡುತ್ತೆ. 15% ಒಳ ಮೀಸಲಾತಿ ಕೊಡಿ ಅನ್ನುವಂತಹ ಎಡ ಸಮುದಾಯದ ಬೇಡಿಕೆ ತೀವ್ರವಾಗಿದೆ. ಆಗ್ಬೋದಾ? ಇಲ್ಲ, 15ರಲ್ಲಿ ಏನು ನಾವು ಹಿಂದೆ 56% ರಿಸರ್ವೇಷನನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಅದರಲ್ಲಿ 6, 6, 5 ಅಂಥೇಳಿ ಮಾಡಿದರು. 6 ಒಂದು ವರ್ಗಕ್ಕೆ ಮತ್ತು ಅದರ ಜೊತೆಯಲ್ಲಿರ್ತಕ್ಕಂಥ ಸಮುದಾಯಗಳು. ಅದೇ ರೀತಿ ಇನ್ನೊಂದು ಸಮುದಾಯ ಬಿ ಕ್ಲಾಸಿಫಿಕೇಶನ್ ಮಾಡಿದರು. ಅದಕ್ಕೂ ಕೂಡ 59 ಉಪಜಾತಿಗಳು ಸೇರಿಕೊಂಡಿತ್ತು. ಆನಂತರ ಇನ್ನೂ 54 ಜಾತಿಗಳು, ಬೋವಿ, ಲಮಾನಿ, ಅವರೆಲ್ಲರೂ ಕೂಡ ಅಲೆಮಾರಿಗಳು, ಇವೆಲ್ಲವನ್ನು ಸೇರಿಸಿದ್ರು. ಅದರಲ್ಲೇ ಸ್ವಲ್ಪ ಗೊಂದಲ ಆಗಿತ್ತು. ಅಂದರೆ ಅಲೆಮಾರಿಗಳಿಗೆ ನೀವು ಕೊಟ್ಟಿಲ್ಲ, ಸಪ್ರೇಟಾಗಿ 1% ಕೊಡಿ ಅಂತೇಳಿ ಅವ್ರದ್ದು ಬೇಡಿಕೆ ಇತ್ತು. ಹಾಗಾಗಿ ಕೋರ್ಟಲ್ಲಿ ಕೂಡ 56 ಆಗೋದಿಲ್ಲ, ಇಂದಿರಾ ಸಹಾನಿ ಕೇಸ್ನಲ್ಲಿ 50ಕ್ಕೆ ಸೀಲ್ ಮಾಡಿದ್ದಾರೆ. ಅದ್ರ ಮೇಲೆ ರಿಸರ್ವೇಷನ್ ಕೊಡೋಂಗಿಲ್ಲ ಅಂಥೇಳಿ ತೀರ್ಮಾನ ಆಗಿದೆ. ಅದರ ಪ್ರಕಾರ ನೀವು 56 ಮಾಡೋಕ್ಕೆ ಬರೋದಿಲ್ಲ. ಒಂದು ವೇಳೆ 56 ಮಾಡಬೇಕು ಅಂದರೆ 9th ಶೆಡ್ಯೂಲಲ್ಲಿ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆಗಬೇಕು. ತಮಿಳ್ನಾಡಿನವರು ಯಾವ ರೀತಿ ಮಾಡ್ಕೊಂಡಿದ್ದಾರೆ 69%, ಆ ರೀತಿ ಅಂತ. ಇದೆಲ್ಲ ದೊಡ್ಡ ಪ್ರಕ್ರಿಯೆ, ಇದ್ರ ಬಗ್ಗೆ ಚರ್ಚೆ ಆಗಬೇಕು. ಅದಕ್ಕೆ ಕ್ಯಾಬಿನೆಟ್ನಲ್ಲಿ ಸರ್, ಕಳೆದ ಬಾರಿ ಕ್ಯಾಬಿನೆಟ್ನಲ್ಲಿ ಒಮ್ಮತಕ್ಕೆ ಬಂದಿದ್ರು ಕೂಡ ಹೊರಗಡೆ ಬಂದ ನಂತರ ಅಭಿಪ್ರಾಯಗಳು ಬದಲಾಯಿತು. ಈಗ ನಿಮ್ಮನ್ನು ಒಂದಿಷ್ಟು ಜನ ಮೀಟ್ ಮಾಡಿದ್ದಾರೆ, ನೀವು ಖರ್ಗೆರ್ ಅವ್ರನ್ನ ಮೀಟ್ ಮಾಡಿದ್ರಿ, ಸಿದ್ದರಾಮಯ್ಯನವ್ರನ್ನ ಮೀಟ್ ಮಾಡಿದ್ರಿ, ಮತ್ತೊಂದು ಕಡೆ ಮುನಿಯಪ್ಪ ಅವ್ರದ್ದು ಇನ್ನೊಂದು ಟೀಮ್ ತರ ಆಗೋಗಿದೆ. ಯಾವ ಕಾರಣಕ್ಕೆ ಭಿನ್ನಾಭಿಪ್ರಾಯಗಳು ಇದ್ದೇ ಇರುತ್ತೆ. ಕ್ಯಾಬಿನೆಟ್ನಲ್ಲಿ ಅವರವರ ಅಭಿಪ್ರಾಯ ಹೇಳ್ತಾರೆ. ಒಟ್ಟಾರೆ ಕ್ಯಾಬಿನೆಟ್ ಲಾರ್ಜರ್ ಇಂಟ್ರೆಸ್ಟ್ ಇಂದ ಸರ್ಕಾರ ಕ್ಯಾಬಿನೆಟ್ ಅಂದರೆ ಆ ಕ್ಯಾಬಿನೆಟ್ಟು ಸರ್ಕಾರದ ಭಾಗ. ಹಾಗಾಗಿ ಕ್ಯಾಬಿನೆಟ್ಟಲ್ಲಿ ತೀರ್ಮಾನ ಆಗುತ್ತೆ. ಅಲ್ಲಿ ಕ್ಯಾಬಿನೆಟ್ಟಲ್ಲಿ ಎಲ್ಲರೂ ಒಂದೇ ಹೇಳೋದಿಲ್ಲ, ಅವರವರ ಅಭಿಪ್ರಾಯ ಅವ್ರವ್ರು ಹೇಳ್ತಾರೆ. ಅಂತಿಮವಾಗಿ ಲಾರ್ಜರ್ ಇಂಟ್ರೆಸ್ಟಿಂದ ಒಂದು ತೀರ್ಮಾನ ಆಗುತ್ತೆ. ಅದನ್ನೇ ನಾವು ಕ್ಯಾಬಿನೆಟ್ ಡಿಸಿಷನ್ ಅಂತ ಕರಿತೀವಿ. ಹೊರಗಡೆ ಬಂದಾಗ ಅವ್ರವ್ರ ಅಭಿಪ್ರಾಯ ಹೇಳ್ಕೋಬಹುದು. ನಿನ್ನೆ ನಿಮ್ಮ ಇಲಾಖೆಯಲ್ಲಿ 8100 ಪೊಲೀಸ್ ಹುದ್ದೆಗಳಿಗೆ ನೇಮಕಾತಿಯನ್ನು ಹೊರಡಿಸಿದ್ದೀರಾ, ನೇರ ನೇಮಕಾತಿ. ಒಳ ಮೀಸಲಾತಿ ಅಪ್ಲೈ ಮಾಡ್ಕೊಂಡಿಲ್ಲ ನಿನ್ನೆ? ಇಲ್ಲ, ಅದು ರಿಕ್ರೂಟ್ಮೆಂಟ್ ಮಾಡಲೇಬೇಕು. ಅದರಲ್ಲೇನು ಎಕ್ಸೆಪ್ಷನ್ಸ್ ಏನು? ಬಿಜೆಪಿ ಹೋರಾಟ ಯಾವ ಇಲಾಖೆಗೂ ರಿಸರ್ವೇಷನ್ ಎಕ್ಸೆಪ್ಷನ್ ಕೊಡೋದಿಲ್ಲ. ಎಲ್ಲ ಅದನ್ನ ಮಾಡ್ತಾರೆ. ಅದು ತೀರ್ಮಾನ ಆಗ್ಬೇಕಲ್ಲ. ಇವತ್ತು ತೀರ್ಮಾನ ಆದ್ಮೇಲೆ ಮಾಡ್ತಾರೆ. ಸರ್, ಈಗ ಸ್ವಾಮೀಜಿ ಜ್ಞಾನಪ್ರಕಾಶ್ ಅವರು ಸಿಎಂ ಅವ್ರಿಗೆ ಪತ್ರ ಬರೆದಿದ್ದಾರೆ. ನಾಗಮೋಹನ್ ದಾಸ್ ಅವರು ಕೊಟ್ಟಿರುವಂತಹ ವರದಿಯನ್ನ ತಿರಸ್ಕಾರ ಮಾಡಬೇಕು, ಇಲ್ಲ ರದ್ದು ಮಾಡಬೇಕು, ಯಾಕಂದ್ರೆ ಅದು ಸೈಂಟಿಫಿಕ್ ಆಗಿಲ್ಲ, ನ್ಯಾಯವನ್ನ ಕೊಡ್ತಾ ಇಲ್ಲ. ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ. ಅವರಿಗೆ ಏನು ಅನಿಸಿದೆ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ. ಹಿಂದೆನೂ ಕೂಡ ಅದೇ ರೀತಿ ಆಗಿತ್ತು. ಆದರೆ ಅಂತಿಮವಾಗಿ ಸರ್ಕಾರ ತೀರ್ಮಾನ ಅಲ್ವಾ, ಸರ್ಕಾರದ ತೀರ್ಮಾನ. ಬಿಜೆಪಿ ಸರ್ಕಾರ ಕುಂಟು ನೆಪ ಹೇಳ್ತಾ ಇದೆ. 56ಕ್ಕೆ ನೇಮಕಾತಿ ಮಾಡಬೇಕು, ಅದರಲ್ಲೂ 17ಕ್ಕೆ ಒಳ ಮೀಸಲಾತಿ ಕೊಡಬೇಕು ಅನ್ನುವಂತಹ ಅವರು ರಾಜಕೀಯ ಮಾಡ್ತಾರೆ. ಇದರಲ್ಲಿ ಅವ್ರಿಗೂ ಗೊತ್ತಿದೆ 56 ಕೊಡಕ್ ಬರೋದಿಲ್ಲ ಅಂತ ಹೇಳಿ. ಆದರೆ ರಾಜಕೀಯ ಕಾರಣಕ್ಕಾಗಿ ಅವರು ಎಲ್ಲರನ್ನು ಪ್ರಚೋದನೆ ಮಾಡಿ ಪ್ರಚೋದನೆ ಮಾಡೋದು ಎಲ್ಲ ಮಾಡ್ತಾರೆ. ಅದು ರಾಜಕೀಯ. ಅದು ಎಲ್ಲರಿಗೂ ಸ್ಪಷ್ಟವಾಗಿ ಗೊತ್ತಾಗ್ತದೆ ಭಾರತೀಯ ಜನತಾ ಪಾರ್ಟಿಯವರು ರಾಜಕಾರಣ ಮಾಡ್ತಿದ್ದಾರೆ ಅಂತ. ಹಾಗಾಗಿ ನಾವು ಕೂಡ ಕಾನ್ಶಿಯಸ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಏನಿದೆ ಅದನ್ನೇ ಮಾಡ್ತೀವಿ ನಾವು.